ಪ್ರತಿಷ್ಠಿತ ಕಿಯೋನಿಕ್ಸ್ ಸಂಸ್ಥೆಯಲ್ಲಿ ಅವ್ಯವಹಾರ ಆರೋಪ 500 ಕೋಟಿಗಿಂತ ಹೆಚ್ಚು ಅವ್ಯವಹಾರ ನಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಲೆಕ್ಕ ಪರಿಶೋಧಕರ ವರದಿಯಲ್ಲಿ ಅವ್ಯವಹಾರ ಉಲ್ಲೇಖ ಆಗಿದೆ. ಪ್ರತಿಷ್ಠಿತ ಕಿಯೋನಿಕ್ಸ್ ಸಂಸ್ಥೆಯಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂತಹ ಆರೋಪ ಸುಮಾರು 500 ಕೋಟಿಗಿಂತ ಹೆಚ್ಚು ಅವ್ಯವಹಾರ ನಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ವರದಿ ಆಧರಿಸಿ ತನಿಖೆಗೆ ಆದೇಶ ಮಾಡಿದ ರಾಜ್ಯ ಸರ್ಕಾರ. ಕಿಯೋನಿಕ್ಸ್ ಕರ್ಮಕಾಂಡದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿಯನ್ನು ಬಿತ್ತರಿಸಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ನೆನಪಿದ್ರೆ ಒಂದು 2-3 ತಿಂಗಳ ಹಿಂದೆ ಸಾಕಷ್ಟು ಜನ ಬಂದು ಕಿಯೋನಿಕ್ಸ್ನಲ್ಲಿ ಪೇಮೆಂಟ್ ಆಗ್ತಾಯಿಲ್ಲ, ಸರಿಯಾದ ರೀತಿಯಾದಂಥ ಏನು ನಾವು ದಾಖಲೆಗಳು ಕೊಟ್ಟರೂ ಕೂಡ ನಮಗೆ ನಾವು ಕೊಟ್ಟಂಥ ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು ಅಥವಾ ಬೇರೆ IT ಪೆರಿಫರಲ್ಸ್ ಇರ್ಬೋದು, ಅದಕ್ಕೆ ಇವರು ಹಣ ಕೊಡ್ತಾಯಿಲ್ಲ ಅಂತ ಹೇಳಿ. ಅದರ ಜೊತೆಯಾಗಿ ಆಡಿಟ್ ಜನರಲ್ ಅವರು ಕೂಡ ಸಾಕಷ್ಟು ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿದರು. ಕಳೆದ 4-4.5 ವರ್ಷದಲ್ಲಿ ಆದಂಥ ಪ್ರೊಕ್ಯೂರ್ಮೆಂಟ್ ಬಗ್ಗೆ ನಾವು ಅದನ್ನು ಮುಂದಿಟ್ಕೊಂಡು ಸ್ವಲ್ಪ ಮಟ್ಟಿಗೆ ನಾವು ಆಡಿಟ್ ಮಾಡಿಸಿದಾಗ, ಇಂಟರ್ನಲ್ ಆಡಿಟ್ ಮಾಡಿಸಿದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.